ಅವರೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಾವು ಚರ್ಚೆ ಮಾಡ್ತೀವಿ. ಹೊಲ್ದಾನಿಗೆ ಬೆಲೆ ಬಗೆಹರಿಸೋದು ಹೇಳಿದ್ವಿ. ನಮ್ಮ ಇಲಾಖೆ ಸಂಬಂಧಪಟ್ಟ ಇದೇನು ಬರ್ತಾರೆ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಇಲಾಖೆ 3-4 ದಿನಗಳ ಸಭೆ ಆಗಿದೆ ಅಸೋಸಿಯೇಷನ್ದಲ್ಲಿ. ಸೊ ಅವ್ರ ಬೇಡಿಕೆಗಳನ್ನ ಎಲ್ಲ ಚರ್ಚೆ ಮಾಡಿದ್ವಿ. ಅದಕ್ಕೆ ಸರ್ಕಾರ ಅದ್ರ ಪರವಾಗಿ ಕೆಲಸ ಮಾಡುವಂತ ಹೇಳ್ತೀವಿ. 32,000 ಕೋಟಿ ಇನ್ನು ಬಾಕಿ ಇದಾವೆ. ಯಾವ ಹಂತದಲ್ಲಿ ಇದು ಬಗೆಹರಿಬಹುದು? ಸಮಯ ಬೇಕಾಗ್ತದೆ. ಹಿಂದೆ ಬಿಜೆಪಿ ಸರ್ಕಾರ ಗ್ರಾಂಟ್ ಇಲ್ಲದೆ ಅವರು ಕಾಮಗಾರಿಗಳನ್ನ ಮಂಜೂರು ಮಾಡಿದ್ದು ಇದು ಮೊದಲನೇ ದೊಡ್ಡ ತಪ್ಪಾಗಿದೆ. ಹೀಗಾಗಿ ಅದು ಕೊಡಬೇಕಾದ್ರೆ ಟೈಮ್ ಮತ್ತೆ ಅಂತ ಕೊಡ್ತೀವಿ ಅವ್ರು. ಈಗ ಬಿಜೆಪಿ ಸರ್ಕಾರಕ್ಕೂ ಕಾಂಗ್ರೆಸ್ ಸರ್ಕಾರ ಹೊರತಾಗಿಲ್ಲ ಅಂತ ಇದೆ. ಬಿಜೆಪಿ ಸರ್ಕಾರದಲ್ಲಿ ಈ ಕಾಂಗ್ರೆಸ್ ಸರ್ಕಾರದಲ್ಲೂ ಕಾಂಟ್ರಾಕ್ಟ್ ಒಂದು ಕಂಪ್ಲೇಂಟ್ ಮಾಡ್ತಲೇ ಇದ್ದಾರೆ. ನಮ್ಮ ಇಲಾಖೆ ಬಗ್ಗೆ ಇಲ್ಲ, ಬಹುಶಃ ನಮ್ಮ ಇಲಾಖೆಯಿಂದ ಕಾನೂನು ಅದರಲ್ಲಿ ಇದ್ದೇ ಹೇಳ್ತೀವಿ, ಸಭೆ ಮಾಡಿದ್ವಿ. ಆಮೇಲೆ ಏನಾದರೂ ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಇವತ್ತು ಶಾಸಕಾಂಗ ಪಕ್ಷದ ಸಭೆ ಇದೆ, ಮತ್ತೆ ದಲಿತ ಸಮುದಾಯದ ಸಚಿವರ ಸಭೆ ಬಗ್ಗೆ ಅಲ್ಲಿ ಪ್ರಸ್ತಾಪ ಆಗುತ್ತಾ ಅಂತ? ಅದಕ್ಕೆ ಹೆಡ್ ಇದ್ದಾರೆ, ಹೋಮ್ ಮಿನಿಸ್ಟರ್. ಸರ್, ಈಗ ನೀವು ಕೂಡ ಎಟ್ಟಿದ್ದೀರಲ್ಲ, ನಾವು ಅದ್ರ ಮೆಂಬರ್ ಅಷ್ಟೇ. ಸರ್, ಈಗ ಪ್ರಸ್ತಾಪ ಮಾಡಬೇಕಾದ್ರೆ ಅವ್ರವ್ರು ಮಾಡ್ತೀವಿ. ಒಟ್ಟೊಂದು ಕೋರ್ ಟೀಮ್ ಅಲ್ವಾ ಸರ್ ಎಲ್ಲ ಸೇರಿ? ಹಾಗಾಗಿ ನಾವು ಮೆಂಬರ್, ಪ್ರಭಾವಿ ಮೆಂಬರ್ ಅಲ್ವಾ ಸರ್ ನೀವು? ಚೇರ್ಮನ್ರು ಹೋಮ್ ಮಿನಿಸ್ಟರ್ ಇದ್ದಾರೆ, ಅವ್ರು ಪ್ರಸ್ತಾಪ ಮಾಡಬೇಕು. ನಾವು ಮತ್ತೆ ಮಾಡ್ತೀವಿ, ಅನುಮತಿ ಕೊಡಿ ಅಂತ. ಒಟ್ಟನೆ ಮಾಡೋ ಈ ಸಲ ಗ್ರ್ಯಾಂಡ್ ಆಗಿ ಮಾಡೋದು. ಫೆಬ್ರವರಿ 2ನೇ ತಾರೀಕು ಚಿತ್ರದುರ್ಗದಲ್ಲಿ ಸಮುದಾಯ ಸಮಾವೇಶನ ಮಾಡ್ತಾ ಇದ್ದೀರಾ ಅಂತ ಚರ್ಚೆ ಎಲ್ರಿ ಚಿತ್ರದುರ್ಗದಲ್ಲಿ. ಸರ್, ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ದು ಮತ್ತೆ ಡಿ.ಕೆ. ಸುರೇಶ್ ಅವರ ನಡುವೆ ಈಗ ತಿಕ್ಕಾಟ ಶುರುವಾಗಿದೆ ಅಂತ. ನಾವು ಮಾಡುವಂಥ ಪ್ರಸ್ತಾವನೆ ಇಲ್ಲ ಅಲ್ರಿ. ಯಾರು ನಾವು ತಿಕ್ಕಾಟ ನಾವು ಕೂಗಾಟ ಮಾಡೋರು ಮಾಡಲಿಕ್ಕೆ ಇನ್ನೂ ವೇದಿಕೆ ಸೃಷ್ಟಿ ಆಗಿಲ್ಲ. ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದು. ಅದ್ರ ಬಗ್ಗೆ ಯಾವ ಚರ್ಚೆ ಇಲ್ಲ ಸರ್. ಡಿನ್ನರ್ ನಾವು ಮಾಡಲ್ಲ, ಅದಕ್ಕೆ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಟೀಮ್ ಬಾಸ್ ಇದ್ದಾರೆ. ಆದ್ರೂ ತಾವು ಪಾಪ ಒಂದು ಡಿನ್ನರ್ ಮಾಡಿದ್ರಿ, ಆದ್ರೆ ನಂತರದ ಎಫೆಕ್ಟ್ ಇವೆಲ್ಲ ಆಯ್ತು ಅನ್ನೋದು ಬೇರೆ ಒಂದು ಚರ್ಚೆ ಇದೆ. ಹಾಗಾಗಿ ಈಗ ನಮ್ಮ ಅಧ್ಯಕ್ಷರಿಗೆ ಹೇಳ್ತೀವಿ, ಚೇರ್ಮನ್ರಿಗೆ ಪ್ರಸ್ತಾಪ ಮಾಡಿ ಅನುಮತಿ ಪಡೆದು ಮಾಡೋದಕ್ಕೆ ನಾವು ಮಂಡೆ ಕೂಡ ಹೇಳಿದೆ, ಪರ್ಮಿಷನ್ ತಗೊಂಡು ಮಾಡೋಣ ಅಂತ ಹೇಳಿದ್ದೀನಿ. ಯಾಕಂದ್ರೆ CLP ವೇದಿಕೆ ಅನ್ನೋದಕ್ಕಿಂತ ಮುಂಚಿತವಾಗಿ ಏನಾದ್ರು ಚರ್ಚೆ ಮಾಡ್ತೀರಾ ಸರ್? ಅಲ್ಲೇ ಮಾಡೋದು, CLP ಅಲ್ಲೇ ಮಾಡ್ಬೋದು. ಎಲ್ಲ ದಲಿತ ಶಾಸಕರು ಇರ್ತಾರೆ, ಅವ್ರ ಅಭಿಪ್ರಾಯ ಕೂಡ ಅಲ್ಲಿ ವ್ಯಕ್ತ ಆಗ್ಬೋದು. ನೋಡೋಣ, ಕಾದು ಹೋಮ್ ಮಿನಿಸ್ಟರ್ ಹೇಳ್ತೀವಿ. ಅವರೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಾವು ಚರ್ಚೆ ಮಾಡ್ತೀವಿ. ಹೊಲ್ದಾನಿಗೆ ಬೆಲೆ ಬಗೆಹರಿಸೋದು ಹೇಳಿದ್ವಿ. ನಮ್ಮ ಇಲಾಖೆ ಸಂಬಂಧಪಟ್ಟ ಇದೇನು ಬರ್ತಾರೆ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಇಲಾಖೆ 3-4 ದಿನಗಳ ಸಭೆ ಆಗಿದೆ ಅಸೋಸಿಯೇಷನ್ದಲ್ಲಿ. ಸೊ ಅವ್ರ ಬೇಡಿಕೆಗಳನ್ನ ಎಲ್ಲ ಚರ್ಚೆ ಮಾಡಿದ್ವಿ. ಅದಕ್ಕೆ ಸರ್ಕಾರ ಅದ್ರ ಪರವಾಗಿ ಕೆಲಸ ಮಾಡುವಂತ ಹೇಳ್ತೀವಿ. 32,000 ಕೋಟಿ ಇನ್ನು ಬಾಕಿ ಇದಾವೆ. ಯಾವ ಹಂತದಲ್ಲಿ ಇದು ಬಗೆಹರಿಬಹುದು? ಸಮಯ ಬೇಕಾಗ್ತದೆ. ಹಿಂದೆ ಬಿಜೆಪಿ ಸರ್ಕಾರ ಗ್ರಾಂಟ್ ಇಲ್ಲದೆ ಅವರು ಕಾಮಗಾರಿಗಳನ್ನ ಮಂಜೂರು ಮಾಡಿದ್ದು ಇದು ಮೊದಲನೇ ದೊಡ್ಡ ತಪ್ಪಾಗಿದೆ. ಹೀಗಾಗಿ ಅದು ಕೊಡಬೇಕಾದ್ರೆ ಟೈಮ್ ಮತ್ತೆ ಅಂತ ಕೊಡ್ತೀವಿ ಅವ್ರು. ಈಗ ಬಿಜೆಪಿ ಸರ್ಕಾರಕ್ಕೂ ಕಾಂಗ್ರೆಸ್ ಸರ್ಕಾರ ಹೊರತಾಗಿಲ್ಲ ಅಂತ ಇದೆ. ಬಿಜೆಪಿ ಸರ್ಕಾರದಲ್ಲಿ ಈ ಕಾಂಗ್ರೆಸ್ ಸರ್ಕಾರದಲ್ಲೂ ಕಾಂಟ್ರಾಕ್ಟ್ ಒಂದು ಕಂಪ್ಲೇಂಟ್ ಮಾಡ್ತಲೇ ಇದ್ದಾರೆ. ನಮ್ಮ ಇಲಾಖೆ ಬಗ್ಗೆ ಇಲ್ಲ, ಬಹುಶಃ ನಮ್ಮ ಇಲಾಖೆಯಿಂದ ಕಾನೂನು ಅದರಲ್ಲಿ ಇದ್ದೇ ಹೇಳ್ತೀವಿ, ಸಭೆ ಮಾಡಿದ್ವಿ. ಆಮೇಲೆ ಏನಾದರೂ ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಇವತ್ತು ಶಾಸಕಾಂಗ ಪಕ್ಷದ ಸಭೆ ಇದೆ, ಮತ್ತೆ ದಲಿತ ಸಮುದಾಯದ ಸಚಿವರ ಸಭೆ ಬಗ್ಗೆ ಅಲ್ಲಿ ಪ್ರಸ್ತಾಪ ಆಗುತ್ತಾ ಅಂತ? ಅದಕ್ಕೆ ಹೆಡ್ ಇದ್ದಾರೆ, ಹೋಮ್ ಮಿನಿಸ್ಟರ್. ಸರ್, ಈಗ ನೀವು ಕೂಡ ಎಟ್ಟಿದ್ದೀರಲ್ಲ, ನಾವು ಅದ್ರ ಮೆಂಬರ್ ಅಷ್ಟೇ. ಸರ್, ಈಗ ಪ್ರಸ್ತಾಪ ಮಾಡಬೇಕಾದ್ರೆ ಅವ್ರವ್ರು ಮಾಡ್ತೀವಿ. ಒಟ್ಟೊಂದು ಕೋರ್ ಟೀಮ್ ಅಲ್ವಾ ಸರ್ ಎಲ್ಲ ಸೇರಿ? ಹಾಗಾಗಿ ನಾವು ಮೆಂಬರ್, ಪ್ರಭಾವಿ ಮೆಂಬರ್ ಅಲ್ವಾ ಸರ್ ನೀವು? ಚೇರ್ಮನ್ರು ಹೋಮ್ ಮಿನಿಸ್ಟರ್ ಇದ್ದಾರೆ, ಅವ್ರು ಪ್ರಸ್ತಾಪ ಮಾಡಬೇಕು. ನಾವು ಮತ್ತೆ ಮಾಡ್ತೀವಿ, ಅನುಮತಿ ಕೊಡಿ ಅಂತ. ಒಟ್ಟನೆ ಮಾಡೋ ಈ ಸಲ ಗ್ರ್ಯಾಂಡ್ ಆಗಿ ಮಾಡೋದು. ಫೆಬ್ರವರಿ 2ನೇ ತಾರೀಕು ಚಿತ್ರದುರ್ಗದಲ್ಲಿ ಸಮುದಾಯ ಸಮಾವೇಶನ ಮಾಡ್ತಾ ಇದ್ದೀರಾ ಅಂತ ಚರ್ಚೆ ಎಲ್ರಿ ಚಿತ್ರದುರ್ಗದಲ್ಲಿ. ಸರ್, ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ದು ಮತ್ತೆ ಡಿ.ಕೆ. ಸುರೇಶ್ ಅವರ ನಡುವೆ ಈಗ ತಿಕ್ಕಾಟ ಶುರುವಾಗಿದೆ ಅಂತ. ನಾವು ಮಾಡುವಂಥ ಪ್ರಸ್ತಾವನೆ ಇಲ್ಲ ಅಲ್ರಿ. ಯಾರು ನಾವು ತಿಕ್ಕಾಟ ನಾವು ಕೂಗಾಟ ಮಾಡೋರು ಮಾಡಲಿಕ್ಕೆ ಇನ್ನೂ ವೇದಿಕೆ ಸೃಷ್ಟಿ ಆಗಿಲ್ಲ. ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದು. ಅದ್ರ ಬಗ್ಗೆ ಯಾವ ಚರ್ಚೆ ಇಲ್ಲ ಸರ್. ಡಿನ್ನರ್ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.